ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಹೂ ಕಟ್ತಾ ಇದ್ದೆ, ಅಷ್ಟರಲ್ಲಿ ಅಮೆಝಾನ್ ಬಂತು, ಪಾರ್ಸಲ್ ಬಂದಿತ್ತು, ಸ್ವಲ್ಪ ಕೊರಿಯರ್ ಇತ್ತು, ಮನೆಗೆ ಬೇಕಾಗಿರೋ ಐಟಮ್ಸು. ಹೂ ಕಟ್ತಾ ಕೂತಿದ್ದೆ ನಾನು. ಸೊ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹೂವು. ನೋಡಿ, ಬಿಸ್ಕೆಟ್ಟು ಮತ್ತು ಇದು ಗೋಧಿ ಹಿಟ್ಟು ಬೇಕಿತ್ತು, ಪಪ್ಪಾಯ ಫ್ರೂಟ್ಸು, ಮತ್ತು ಇದು ಡೈರಿ ಮಿಲ್ಕ್ ಚಾಕ್ಲೇಟ್ಸು. ಸೊ ಇಷ್ಟೆಲ್ಲ ಇದು ತೊಳೆದಿಟ್ಟಿದ್ದೀನಿ ನಾನು, ಹಣ್ಣು ಎಲ್ಲನೂ. ಹಾಗೆ ಇದು ಪಾಲಕ್ ಸೊಪ್ಪು ನಮ್ಮಮ್ಮನೇ ಬೆಳೆದಿದ್ರು ಇದು. ಮತ್ತು ಈ ಸಬ್ಸಿಗೆ ಮತ್ತು ಇದು ಮೆಂತ್ಯ ಎಲ್ಲ ಹೊರಗಡೆ ತೊಗೊಂಡು ಬಂದಿದ್ದು, 10 ರೂಪಾಯಿ ಕಟ್ಟು. ಸೊ ಇಷ್ಟರಲ್ಲಿ ಇದರಲ್ಲಿ ಸ್ವಲ್ಪ ಇಷ್ಟು ನಾನು ಬೆಳಗ್ಗೆ ಮೆಂತ್ಯ ಬಾತ್ ಮಾಡೋಕ್ಕೆ ಯೂಸ್ ಮಾಡಿದ್ದೆ. 10 ರೂಪಾಯಿಗೆ ಪರವಾಗಿಲ್ಲ. ಇದರಲ್ಲಿ ಇಷ್ಟು ಬಳಸಿದ್ದೆ ನಾನು ಆ್ಯಕ್ಚುಲಿ, ಅದಕ್ಕಿಂತ ಇಷ್ಟು ಸೇರಿಸಿದ್ರೆ ಪರವಾಗಿಲ್ಲ. 10 ರೂಪಾಯಿ. ಇದು ಕೂಡ 10 ರೂಪಾಯಿ ಸಬ್ಸಿಗೆ. ಇದು ನಮ್ಮಮ್ಮ ಮನೆಯಿಂದ ಫ್ರೀಯಾಗಿ ಸಿಕ್ಕಿದ್ದು. ಅದಾದಮೇಲಿಂದ ಅಮೆಝಾನಿಂದ ಬಾಳೆಹಣ್ಣು, ಆಮೇಲೆ ಆರೆಂಜು, ಆ್ಯಪಲ್ಲು, ದಾಳಿಂಬೆ ಮಾತ್ರ ಒಂದೇ ತರಿಸಿದ್ದು, ಹೇಗಿದೆ ನೋಡೋಣ ಅಂತ. ಸೊ ಹಾಗಾಗಿ ಇದೇನು ಅಷ್ಟು ಚೆನ್ನಾಗಿಲ್ಲ, ಹೋಗ್ಬಿಟ್ಟಿದೆ ಇದು. 35 ರುಪೀಸ್ ಏನೋ ಇದು ಒಂದಕ್ಕೆ. ಬಟ್ ಅಷ್ಟೊಂದು ಇವತ್ತು ಕಟ್ ಮಾಡ್ಕೊಂಡು ತಿಂದರೆ ಪರವಾಗಿಲ್ಲ, ಬಟ್ ನಾಳೆಗೆಲ್ಲ ಇಟ್ಟರೆ ಚೆನ್ನಾಗಿರಲ್ಲ ಇದು. ಆರೆಂಜ್ ಚೆನ್ನಾಗಿದೆ, ಆ್ಯಪಲ್ ಕೂಡ ಚೆನ್ನಾಗಿದೆ, ಗಟ್ಟಿಯಾಗಿ. ಈ ಥರ ಗಟ್ಟಿ ಆ್ಯಪಲ್ ಇಷ್ಟ ನನಗೆ. ರೆಡ್ ಕಲರ್ ಇರಬೇಕು, ಗಟ್ಟಿಯಾಗಿರಬೇಕು ಆ ಥರ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಳೆದಿಡೋದೇ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಕರೋನಾ ಬಂದಾಗಿಂದ. ಮತ್ತು ಇಡ್ಲಿಗೆ ನೆನೆಸಿದ್ದೀನಿ. ಸೊ ಇದು ರಾಜಮುಡಿ ರೈಸು, ವೈಟ್ ರೈಸ್ ಖಾಲಿ ಆಗಿತ್ತು. ಸೊ ಊರಿಂದ ತರಬೇಕು, ನಾಳೆ ನಡೆದು ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿವರೆಗೂ ಇದನ್ನೇ ಮೇಂಟೈನ್ ಮಾಡಬೇಕು. ಸೊ ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಲಾಟ್ಸ್ ಆಫ್ ಲವ್.